ಅಮೆರಿಕದ ಮೇಲೂ ಇರಾನ್ ಪ್ರತಿದಾಳಿ ಸಾಧ್ಯತೆ ಬಂದಿದ್ದು ಯಾಕಂದ್ರೆ ಅಮೆರಿಕದಿಂದ ಆ ಒಂದು ಕಾರಣಕ್ಕೆ ಪ್ರಚೋದಿತ ಅಮೆರಿಕದ ದಾಳಿಗೆ ಪ್ರತಿಕಾರ ಸಾಧ್ಯತೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕ 20 ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಸಾಧ್ಯತೆ. ಅಮೆರಿಕದ ಈ ಕಟ್ಟೆಚ್ಚರಿಕೆಗಳನ್ನು ತೆರವುಗೊಳಿಸಿದ ಬಳಿಕ ಇರಾನ್ ದಾಳಿ ಸಾಧ್ಯತೆ. ಅಮೆರಿಕದ ಮೇಲೂ ಕೂಡ ಇರಾನ್ ಪ್ರತಿದಾಳಿ ಸಾಧ್ಯತೆ. ಪ್ರಚೋದಿತ ಅಮೆರಿಕದ ದಾಳಿಗೆ ಪ್ರತಿಕಾರದ ಸಾಧ್ಯತೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ 20 ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಸಾಧ್ಯತೆ. ಇರಾನ್ಗೆ ಹತ್ತಿರವಾಗಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ. ಡ್ರೋನ್ ತನ್ನ ಯುದ್ಧ ದೋಣಿಗಳ ಮೂಲಕ ದಾಳಿಗೂ ಆಲೋಚನೆ. ಅಮೆರಿಕ ಯುದ್ಧ ನೌಕೆಗಳ ಮೇಲೆ ಇರಾನ್ ದಾಳಿ ಮಾಡುವ ಸಾಧ್ಯತೆ. ವೀಕ್ಷಕರೇ, ಇರಾನ್ ಸೈಲೆಂಟ್ ಆಗಿ ಕೂತ್ಕೊಳ್ಳುವಂತಹ ಒಂದು ದೇಶ ಅಲ್ಲವೇ ಅಲ್ಲ. ಅಮೆರಿಕ ಮಾಡಿರುವಂತಹ ಕೆಲಸಕ್ಕೆ, ಇಸ್ರೇಲ್ ಜೊತೆ ಸೇರಿಕೊಂಡಿರುವಂತಹ ಕೆಲಸಕ್ಕೆ ಅಮೆರಿಕವೂ ಕೂಡ ದಂಡವನ್ನು ತೆರಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇರಾನ್ ಅಮೆರಿಕದ ಯುದ್ಧ ನೌಕೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗತ್ತಾ ಅನ್ನುವಂತಹ ಡೌಟ್ ಈಗ ಬರ್ತಾ ಇದೆ. ಸದ್ಯಕ್ಕೆ ಸುಮ್ಮನಿರುವಂತಹ ಇರಾನ್ ಅಮೆರಿಕದತ್ತ ಚಿತ್ತವನ್ನ ನೆಟ್ಟುತ್ತಾ ಅಂತ. ಯಾಕಂದ್ರೆ ಹೆಲ್ಪ್ ಮಾಡ್ತಾ ಇರೋದು ಯಾರು? ಇಸ್ರೇಲ್ಗೆ ಅಮೆರಿಕದ ಆ ಒಂದು ಏನ್ ಹೇಳ್ತಾರೆ, GBU-57A ಆ ಒಂದು ಬಾಂಬರ್ ಅನ್ನ ತೆಗೆದುಕೊಂಡು ಬಂದು ನಿಲ್ಲಿಸದೆ ಹೋಗಿದ್ರೆ, ಅದರಿಂದ ಇರಾನ್ಗೆ ದಾಳಿ ಮಾಡದೆ ಹೋಗಿದ್ದೆ ಇಸ್ರೇಲ್ ಪರಿಸ್ಥಿತಿ ಈಗ ಸರಿ ಇರ್ತಾ ಇರಲಿಲ್ಲ. ಇರಾನ್ಗೆ ಹತ್ತಿರವಾಗಿರುವಂತಹ ಅಮೆರಿಕದ ಮಿಲಿಟರಿ ಸೈನ್ಯ ಡ್ರೋನ್ ತನ್ನ ಯುದ್ಧ ದೋಣಿಗಳ ಮೂಲಕ ದಾಳಿಗೂ ಕೂಡ ಆಲೋಚನೆಯನ್ನ ಮಾಡಿದೆ. ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ಇರಾನ್ ದಾಳಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಸುಮ್ಮನಾಗಿ ಪರಿಸ್ಥಿತಿ ತಿಳಿಗೊಂಡ ಬಳಿಕ ದಾಳಿ ಸಾಧ್ಯತೆಗಳು ಕೂಡ ಕಾಣಸಿಗ್ತಾ ಇದೆ. ಆಗ್ಲೇ ಹೇಳ್ತಾ ಇದ್ದೆ ನಾನು, ಇರಾನ್ ಜೊತೆಗೆ ರಷ್ಯಾ ಹಾಗೂ ಚೀನಾ ಸೇರ್ಕೊಳ್ತು ಅಂತಂದ್ರೆ 3ನೇ ಮಹಾಯುದ್ಧವನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಶತಾಯ ಗತಾಯ ಇಸ್ರೇಲ್ ಜೊತೆಗಿದೆ. ಶಾಂತಿ ಒಪ್ಪಂದವನ್ನ ಮಾಡಿಸ್ತೀನಿ ಅಂತ ಹೇಳಿ ಒಳಗೆ ಕುತಂತ್ರವನ್ನ ತೋರಿದೆ. ಇನ್ನೊಂದು ವಿಚಾರ ಹೊರಗೆ ಬಂದಿದೆ. ಇನ್ನಾದ್ರೂ ಇರಾನ್ ಶಾಂತಿ ಸ್ಥಾಪನೆ ಮಾಡಲಿ, ಇಲ್ಲವಾದ್ರೆ ಭವಿಷ್ಯದಲ್ಲಿ ದಾಳಿ ಭಾರಿ ಪ್ರಮಾಣದಲ್ಲಿ ಇರುತ್ತದೆ ಅಂತ ಹೇಳಿ ಮತ್ತೆ ಟ್ರಂಪ್ ಅವರು ಭಾಷಣದಲ್ಲಿ ಹೈಲೈಟ್ ಮಾಡಿದ್ದಾರೆ. ಅಮೆರಿಕ ಈಗ ವಾರ್ನಿಂಗ್ ಕೊಟ್ಟಿದೆ. ಇದು ಇನ್ನೂ ಕೂಡ ಕೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುವಂತೆ ಮಾಡಿದೆ, ಕೆರಳಿಸಿದೆ. ಇರಾನ್ನ ಮತ್ತಷ್ಟು ಕೆರಳಿಸಿದೆ. ಇರಾನ್ ಮೇಲೆ ರಾತ್ರೋರಾತ್ರಿ ನಡೆಸಿರುವಂತಹ ದಾಳಿಯ ಬಗ್ಗೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರು. ಇರಾನ್ನ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ ನಡೆಸಿರುವಂತಹ ವೈಮಾನಿಕ ದಾಳಿ ಯಶಸ್ವಿಯಾಗಿದೆ ಅಂತ ಅವರು ಹೇಳಿದ್ರು. ಈ ವಿಚಾರವಾಗಿ ಇರಾನ್ ಪ್ರತಿದಾಳಿಯನ್ನು ಕೂಡ ಮಾಡಿತ್ತು. ಯಾರ ಮೇಲೆ? ಇಸ್ರೇಲ್ ಮೇಲೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ 20 ಮಿಲಿಟರಿ ಮೇಲೆ ದಾಳಿ ನಡೆದಿದೆ. ಇರಾನ್ಗೆ ಹತ್ತಿರವಾಗಿರುವಂತಹ ಅಮೆರಿಕ ಮಿಲಿಟರಿಯ ನೆಲೆ ಮೇಲೂ ಕೂಡ ದಾಳಿ. ಇದರ ಮಧ್ಯೆ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ಅವರ ಭಾಷಣದಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನು ಹೈಲೈಟ್ ಮಾಡ್ತಾರೆ. ಯಾವೆಲ್ಲ ಪಾಯಿಂಟ್ಗಳನ್ನು ಹೈಲೈಟ್ ಮಾಡ್ತಾರೆ ಅಂತಂದ್ರೆ, ಇರಾನ್ನ ಪರಮಾಣು ಕಾರ್ಯಕ್ರಮವನ್ನ ನಿಲ್ಲಿಸುವುದು ನಮ್ಮ ಗುರಿಯಾಗಿತ್ತು ಅಂತ ಹೇಳಿ, ಜಗತ್ತಿನ ನಂಬರ್ 1 ಭಯೋತ್ಪಾದಕ ರಾಷ್ಟ್ರವು ಅಣುಬಾಂಬ್ ತಯಾರಿಕೆಯನ್ನ ತಡೆಗಟ್ಟುವುದು ಮುಖ್ಯವಾಗಿತ್ತು ಅಂತ ಹೇಳಿ ಟ್ರಂಪ್ ಉದ್ದುದ್ದ ಭಾಷಣವನ್ನ ಮಾಡಿದ್ದಾರೆ. ಇರಾನ್ ಮೇಲಿನ ದಾಳಿ ಭರ್ಜರಿ ಯಶಸ್ಸನ್ನ ಕಂಡಿದೆ ಅಂತ ಹೇಳಿ ಜಗತ್ತಿಗೆ ಹೇಳಲು ಬಯಸುತ್ತೇನೆ ಅಂತ ಹೇಳಿದ್ದಾರೆ. ಇನ್ನಾದ್ರೂ ಕೂಡ ಶಾಂತಿಯ ಮಾತುಕತೆಗೆ ಇರಾನ್ ಬರಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆಯಲ್ಲಿ
ಡೊನಾಲ್ಡ್ ಟ್ರಂಪ್ ನೇತನ್ಯಾಹು ಅವರಿಗೆ ನಾನು ಅಭಿನಂದನೆಯನ್ನ ಹೇಳುತ್ತೇನೆ ಅಂತ ಹೇಳಿದ್ದಾರೆ. ನಾವು ಯಾವತ್ತೂ ಇದರ ರೀತಿ ಒಂದು ತಂಡವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಅವರವರಿಗೆ ಹೊಗಳ್ಕೊಂಡಿದ್ದಾರೆ. ಆದ್ರೆ ವೀಕ್ಷಕರೇ, ಇರಾನ್ ಸೈಲೆಂಟ್ ಆಗಿರುವಂತಹ ದೇಶ ಅಲ್ಲವೇ ಅಲ್ಲ. ಅವರಿಗೆ ಎಷ್ಟು ಆಸ್ತಿ ಪಾಸ್ತಿಗಳ ಹಾನಿಯಾಗಿದೆಯೋ, ಎಷ್ಟು ಅನುಸ್ಥಾವರಗಳು ಛಿದ್ದವಾಗಿದೆಯೋ ಅದೆಲ್ಲದಕ್ಕೂ ಬೆಲೆಯನ್ನ ತೆರೆಯುವಂತೆ ಮಾಡ್ತಾರೆ. ಅದಂತೂ ಸತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.